ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ. ಈಗ ನೀವು ಈ ರೀತಿ ವಿಡಿಯೋಸ್ನ ಯಾವ ರೀತಿ ಜನರೇಟ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಅದು ಬಂದ್ಬಿಟ್ಟು ಕನ್ಸಿಸ್ಟೆಂಟ್ ಕ್ಯಾರೆಕ್ಟರ್ ಜೊತೆಗೆ, ಓಕೆನಾ. ಈ ರೀತಿ ವಿಡಿಯೋಸ್ಗಳಲ್ಲಿ ಮೇನ್ ಏನಪ್ಪಾ ಅಂದ್ರೆ ಕ್ಯಾರೆಕ್ಟರ್ಗಳು ಏನಿರುತ್ತಲ್ವಾ ಅದು ಕನ್ಸಿಸ್ಟೆಂಟ್ ಆಗಿ ಬರಬೇಕು. ಮತ್ತೆ ಅದ್ರ ಜೊತೆಗೆ ಈ ರೀತಿ ಲಾಂಗ್ ವಿಡಿಯೋಸ್ ಅಲ್ಲಿ ನಮಗೆ ಮೇನ್ ಆಗಿರೋದು ಬಂದ್ಬಿಟ್ಟು ಸ್ಟೋರಿ, ಓಕೆನಾ. ನಮ್ದು ಸ್ಟೋರಿ ಚೆನ್ನಾಗಿದ್ರೆ ನಮ್ಮ ಆಡಿಯನ್ಸ್ ಬಂದ್ಬಿಟ್ಟು ನಮ್ಮ ವಿಡಿಯೋನ ವಾಚ್ ಮಾಡೋದು ಫುಲ್ ಆಗಿ. ಸ್ಟೋರಿನೇ ಚೆನ್ನಾಗಿಲ್ಲ ಅಂದ್ರೆ ಆಡಿಯನ್ಸ್ ಬಂದ್ಬಿಟ್ಟು ನಮ್ಮ ವಿಡಿಯೋನ ಫುಲ್ ಆಗಿ ವಾಚೇ ಮಾಡಲ್ಲ, ಸ್ಕಿಪ್ ಮಾಡಿಬಿಡ್ತಾರೆ, ಓಕೆನಾ. ನಮ್ಮ ಸ್ಟೋರಿ ಎಷ್ಟು ಎಂಗೇಜಿಂಗ್ ಆಗಿದೆ, ನಮ್ಮ ಸ್ಟೋರಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ನಮ್ಮ ಸ್ಟೋರಿ ಎಷ್ಟು ಸಸ್ಪೆನ್ಸ್ ಆಗಿದೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರೋದು, ಓಕೆನಾ. ಇದಕ್ಕೆಲ್ಲದಕ್ಕೂ ಮೈನ್ ಆಗಿ ನಮ್ದು ಸ್ಟೋರಿನ ಬರ್ಕೊಳ್ಳೋದು ನಾವು ಕಲ್ತ್ಕೋಬೇಕಾಗಿರುತ್ತೆ, ಓಕೆನಾ. ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಈ ರೀತಿ ಲಾಂಗ್ ವಿಡಿಯೋಸ್ನ ಜನರೇಟ್ ಮಾಡ್ಕೊಳ್ಳೋದಾದ್ರೆ ನಾವು ಸ್ಟೋರಿನ ಯಾವ ರೀತಿ ಬರ್ಕೊಳ್ಳೋದು, ಈ ರೀತಿ ಒಂದು ಒಳ್ಳೆ ಸ್ಟೋರಿನ ಯಾವ ರೀತಿ ಬರ್ಕೊಳ್ಳೋದು, ಅದ್ರ ಜೊತೆಗೆ ನಾವು ಸ್ಟೋರಿಯಿಂದ ಫೋಟೋನ ಯಾವ ರೀತಿ ಜನರೇಟ್ ಮಾಡ್ಕೊಳ್ಳೋದು, ಫೋಟೋಯಿಂದ ವಿಡಿಯೋನ ಯಾವ ರೀತಿ ಜನರೇಟ್ ಮಾಡ್ಕೊಳ್ಳೋದು, ಮತ್ತೆ ವಿಡಿಯೋಗೆ ವಾಯ್ಸ್ ಓವರ್ನ ಯಾವ ರೀತಿ ಜನರೇಟ್ ಮಾಡ್ಕೊಳ್ಳೋದು AI ಇಂದ ಅಂತ, ಓಕೆನಾ. ಟೋಟಲಿ ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಮತ್ತೆ ನೀವು ಬಂದ್ಬಿಟ್ಟು ಸ್ಟೋರಿಗೆ ವಾಯ್ಸ್ ಓವರ್ ಬಂದ್ಬಿಟ್ಟು ನಿಮ್ಮದೇ ಆದಂಥ ವಾಯ್ಸ್ ಓವರ್ನು ಕೂಡ ನೀವು ಮಾಡ್ಬೋದು. ಇಲ್ಲ ನೀವು AI ಇಂದ ಮಾಡ್ಕೊಳ್ತೀರಾ ಅಂದ್ರೂ ಕೂಡ ಮಾಡ್ಕೊಳ್ಬೋದು, ಓಕೆನಾ. ಟೋಟಲ್ ಆಗಿ ನಾವು ಎಲ್ಲದನ್ನೂ ಫ್ರೀಯಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಫ್ರೀಯಾಗಿ ಈ ರೀತಿ ವಿಡಿಯೋಸ್ನ ನೀವು ಕೂಡ ಜನರೇಟ್ ಮಾಡ್ಕೊಳ್ಬೋದು. ಸ್ಟೋರಿಗಾಗಿರ್ಬೋದು ಅಥವಾ ನೀವು ಫೋಟೋನ ಜನರೇಟ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಇಲ್ಲಾಂದರೆ ನೀವು ವಿಡಿಯೋನ ಜನರೇಟ್ ಮಾಡಿಕೊಂಡು ವಾಯ್ಸ್ ಓವರ್ AI ಇಂದ ಜನರೇಟ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು. ಯಾವುದಕ್ಕೂ ನೀವು ಪೇ ಮಾಡಬೇಕಂತ ಇಲ್ಲ, ಏನೂ ಇಲ್ಲ. ಲಿಮಿಟೆಡ್ ಆಗಿ ಯಾವುದೇ ರೀತಿ ಕ್ರೆಡಿಟ್ಸ್ ಕೂಡ ಖಾಲಿ ಆಗ್ದಂಗೆ ನೀವು ಈ ರೀತಿ ವಿಡಿಯೋಸ್ನ ಜನರೇಟ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ಆಗಿ ವಾಚ್ ಮಾಡಿ, ಓಕೆನಾ. ಹಾಗಿದ್ರೆ ಬನ್ನಿ, ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಸೇಮ್ ಟು ಸೇಮ್ ಇದೇ ರೀತಿ ವಿಡಿಯೋಸ್ನ ಜನರೇಟ್ ಮಾಡೋದಕ್ಕೆ ಮೈನ್ ಆಗಿ ನಮಗೆ ಏನು ಬೇಕಂದ್ರೆ ಸ್ಟೋರಿ ಚೆನ್ನಾಗಿರಬೇಕು, ಮತ್ತೆ ನಮ್ಮದು ಕನ್ಸಿಸ್ಟೆಂಟ್ ಆಗಿ ಕ್ಯಾರೆಕ್ಟರ್ ಇರಬೇಕು, ಓಕೆನಾ. ನಮ್ಮ ಕ್ಯಾರೆಕ್ಟರ್ ಕನ್ಸಿಸ್ಟೆಂಟ್ ಆಗಿ ಇಲ್ಲ ಅಂದರೆ ನಮ್ಮದು ವಿಡಿಯೋ ಬಂದ್ಬಿಟ್ಟು ಚೆನ್ನಾಗೇ ಬರಲ್ಲ, ಓಕೆನಾ. ಈಗ ನಾನು ಸ್ಟೋರಿಗೆ ಅಂತ ChatGPT ಏನಿದೆ ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ChatGPTಗೆ ಈಗ ನಾವೊಂದು ಇದನ್ನು ಟೈಪ್ ಮಾಡಿ ಕಳಿಸೋಣ. ಅವಾಗ ನಮಗೆ ChatGPT ಏನು ಮಾಡುತ್ತೆ, ಈಸಿಯಾಗಿ ಇದೇ ರೀತಿಯ ಒಂದು ಸ್ಟೋರಿನೂ ಕೂಡ ಬರೆದು ಕೊಡುತ್ತೆ, ಓಕೆನಾ. ಒಂದು ಒಳ್ಳೆ ಸ್ಟೋರಿನ ಬರೆದು ಕೊಡುತ್ತೆ. ಈಗ ನಾನು ಇಲ್ಲಿ ಟೈಪ್ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಒಂದು ಚೆನ್ನಾಗಿರೋದು ರೈತ ಮತ್ತು 2 ಹಸುಗಳ ಕತೆ ಬರೆದು ಕೊಡಿ. ಅದು ಇಂಟ್ರೆಸ್ಟಿಂಗ್ ಹಾಗೂ ಎಂಗೇಜಿಂಗ್ ಆಗಿರಬೇಕು, ಮತ್ತು ಸಸ್ಪೆನ್ಸ್ ಆಗಿರಬೇಕು ಅಂತ ಕೇಳ್ತಾ ಇದ್ದೀನಿ, ಓಕೆನಾ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಇಲ್ಲಿ ಸೆಂಡ್ ಮಾಡ್ತಾ ಇದ್ದೀನಿ. ಸೆಂಡ್ ಮಾಡಿದ್ದು ನನಗೆ ChatGPT ಒಂದು ಸ್ಟೋರಿನ ಬರೆದು ಕೊಡ್ತಿದೆ. ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಪರಿಶ್ರಮಿ ರೈತ ವಾಸಿಸುತ್ತಿದ್ದ. ಅವನಿಗೆ 2 ಹಸುಗಳು ಇದ್ದವು, ಗೌರಿ ಮತ್ತು ಕಮಲ. ಗೌರಿ ಹಾಲು ಹೆಚ್ಚು ಕೊಡುತ್ತಿದ್ದಳು, ಕಮಲ ತುಂಬ ಶಾಂತ ಸ್ವಭಾವದ ಹಸು ಅಂತ ಇದೆ, ಓಕೆನಾ. ಈಗ ಇಲ್ಲಿಂದ ಏನು ಮಾಡೋಣ ಅಂದರೆ ಈ ಸ್ಟೋರಿ ಏನಿದೆ ಅಲ್ವಾ ನಮ್ಮದು, ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಈ ರೀತಿ ಕಾಪಿ ಮಾಡ್ಕೊಂಡಾದ್ಮೇಲೆ ಬ್ಯಾಗ್ ಬರೋಣ. ಬ್ಯಾಗ್ ಬಂದ್ಬಿಟ್ಟು ನಮ್ಮದು ನೋಟ್ ಪ್ಯಾಡ್ ಏನಿದೆ ಅಲ್ವಾ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಎಲ್ಲರ ಫೋನಲ್ಲೂ ಇದು ಇದೇ ಇರುತ್ತೆ ನೋಟ್ಸ್ ಬಂದ್ಬಿಟ್ಟು, ಇಲ್ಲಾಂದರೆ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಳ್ಬೋದು, ಓಕೆನಾ. ಈಗ ನಾನು ಇಲ್ಲಿ ಇದನ್ನು ಪೇಸ್ಟ್ ಮಾಡಿದ್ದೀನಿ. ನಮ್ಮದು ಸ್ಟೋರಿ ಏನಿದೆ ಅಲ್ವಾ ಇದನ್ನ ಇಲ್ಲಿಗೆ ಪೇಸ್ಟ್ ಮಾಡಿದ್ದೀನಿ. ಪೇಸ್ಟ್ ಮಾಡಿಬಿಟ್ಟು ಮತ್ತೆ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಇವಾಗ ನಾವು ಏನು ಸ್ಟೋರಿನ ಕಾಪಿ ಮಾಡ್ಕೊಂಡಿದ್ವಲ್ಲ ಅದೇ ಸ್ಟೋರಿಯಿಂದ ನಾವು ವಾಯ್ಸ್ ಓವರ್ನ ಜನರೇಟ್ ಮಾಡೋಣ. ಅದಕ್ಕೆ ಅಂತ ನಾನು ಗೂಗಲ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಗೂಗಲ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇಲ್ಲಿ ಟೈಪ್ ಮಾಡಿ ಗೂಗಲ್ AI ಸ್ಟುಡಿಯೋ ಅಂತ, ಓಕೆನಾ. ಗೂಗಲ್ AI ಸ್ಟುಡಿಯೋ ಅಂತ ಟೈಪ್ ಮಾಡಾದ್ಮೇಲೆ ನಮಗೆ ಇಲ್ಲಿ ಫಸ್ಟಲ್ಲಿ ನಮಗೆ ಒಂದು ವೆಬ್ಸೈಟ್ ಶೋ ಆಗುತ್ತೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಾವು ಇಲ್ಲಿ ಏನು ಮಾಡಬೇಕಂದ್ರೆ ಕಸ್ಟಮೈಸ್ ಸಿಂಬಲನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸಿಂಗರ್ ಸ್ಪೀಕರ್ ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಮ್ಮದು ವಾಯ್ಸ್ ಏನಿದೆ ಅಲ್ವಾ ಮೆನ್ ಅಥವಾ ವುಮೆನನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮೆನ್ ವಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ನಮ್ಮದು ಸ್ಟೋರಿ ಏನಿದೆ ಅಲ್ವಾ ಅದನ್ನು ಇಲ್ಲಿಗೆ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ರನ್ ಅಂತ ಏನಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಸೆಕೆಂಡಲ್ಲಿ ಗೂಗಲ್ AI ಸ್ಟುಡಿಯೋ ನಮಗೆ ವಾಯ್ಸ್ ಓವರ್ನ ಜನರೇಟ್ ಮಾಡಿ ಕೊಡುತ್ತೆ, ಓಕೆನಾ. ಈಗ ಇಲ್ಲಿಂದ ವಾಯ್ಸ್ ಓವರ್ನ ಜನರೇಟ್ ಮಾಡಾದ್ಮೇಲೆ ತೋರಿಸ್ತೀನಿ ನೋಡಿ ವಾಯ್ಸ್ ಓವರ್ ಯಾವ ರೀತಿ ಬಂದಿದೆ ಅಂತ. ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಪರಿಶ್ರಮಿ ರೈತ ವಾಸಿಸುತ್ತಿದ್ದ. ಅವನಿಗೆ 2 ಹಸುಗಳಿದ್ದವು. ನೋಡಿದ್ರಲ್ಲ ವಾಯ್ಸ್ ಓವರ್ ಯಾವ ರೀತಿ ಬಂದಿದೆ ಅಂತ. ಜಸ್ಟ್ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ ಡೌನ್ಲೋಡ್ ಅಗೈನ್ನ ಕ್ಲಿಕ್ ಮಾಡಿದ್ರೆ ಇದು ಬಂದ್ಬಿಟ್ಟು ನಮ್ಮದು ಫೈಲಲ್ಲಿ ಬಂದ್ಬಿಟ್ಟು ಸೇವ್ ಆಗಿರುತ್ತೆ, ಓಕೆನಾ. ಈಗ ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ಮತ್ತೆ ನಾವು ChatGPTನ ಓಪನ್ ಮಾಡ್ಕೊಳ್ಳೋಣ. ChatGPTನ ಓಪನ್ ಮಾಡೋಕ್ಕೂ ಮುಂಚೆ ಮತ್ತೆ ನಾವು ನೋಟ್ಸಿಗೆ ಹೋಗ್ಬಿಟ್ಟು ನಮ್ಮದು ಸ್ಟೋರಿ ಏನಿತ್ತಲ್ವ ಅದನ್ನು ಇಲ್ಲಿಂದ ಮತ್ತೆ ಕಾಪಿ ಮಾಡ್ಕೊಳ್ಳೋಣ. ಸ್ಟೋರಿನ ಇಲ್ಲಿಂದ ಕಾಪಿ ಮಾಡ್ಕೊಂಡಾದ
ಮತ್ತೆ ಚಾಟ್ ಜಿ ಪಿ ಟಿಗೆ ಹೋಗ್ಬಿಟ್ಟು ಇಲ್ಲಿ ನ್ಯೂ ಚಾಟ್ ಅಂತ ಇದೆಯಲ್ವ ಅದನ್ನ ಕ್ಲಿಕ್ ಮಾಡಿಕೊಂಡು ನ್ಯೂ ತಗೊಳ್ಳಿ. ನ್ಯೂ ತಗೊಂಡಾದ್ಮೇಲೆ ಇಲ್ಲಿ ಮತ್ತೆ ನಮ್ಮದು ಸ್ಟೋರಿನ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಟೈಪ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಟೋರಿನ ಪೇಸ್ಟ್ ಮಾಡಿಬಿಟ್ಟು ಟೈಪ್ ಮಾಡ್ಕೊಂಡಿದ್ದೀನಿ ಕೆಳಗಡೆ. ನನಗೆ ಈ ಸ್ಟೋರಿದು ಸೀನ್ ಬೈ ಸೀನ್ ಇಮೇಜ್ ಪ್ರಾಂಪ್ಟ್ ಇಂಗ್ಲೀಷ್ನಲ್ಲಿ ಬರೆದು ಕೊಡಿ, ಪಿಕ್ಸಾರ್ ಸ್ಟೈಲಲ್ಲಿ ಆ್ಯಂಡ್ 3D ಕಾರ್ಟೂನ್ ಸ್ಟೈಲಲ್ಲಿ ಕನ್ಸಿಸ್ಟೆಂಟ್ ಕ್ಯಾರೆಕ್ಟರ್ ಜೊತೆಗೆ ಬರೆದು ಕೊಡಿ ಅಂತ. ಓಕೆನಾ, ಇದಿಷ್ಟನ್ನ ನೀವು ಕೂಡ ಟೈಪ್ ಮಾಡ್ಕೊಳ್ಬೇಕು. ನಿಮಗೆ ಟೈಪ್ ಮಾಡೋಕ್ಕೆ ಹೇಳೋಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ನಾನೀಗ ಏನು ಟೈಪ್ ಮಾಡ್ಕೊಂಡಿದ್ದೀನಲ್ವ ಇದನ್ನು ಸ್ವಲ್ಪ ಝೂಮ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಅದೇ ರೀತಿ ನೀವು ಕೂಡ ಟೈಪ್ ಮಾಡ್ಕೊಳ್ಳಿ. ಓಕೆನಾ, ಈಗ ನಾನು ಇದನ್ನು ಟೈಪ್ ಮಾಡಿದ್ದನ್ನು ಜಸ್ಟ್ ಸೆಂಡ್ ಮಾಡ್ತಾ ಇದ್ದೀನಿ ಚಾಟ್ ಜಿ ಪಿ ಟಿಗೆ. ಜಸ್ಟ್ ಸೆಕೆಂಡಲ್ಲಿ ನಮಗೆ ಚಾಟ್ ಜಿ ಪಿ ಟಿ ಇಮೇಜ್ ಪ್ರಾಂಪ್ಟ್ಗಳನ್ನು ಕೊಡುತ್ತೆ. ಓಕೆನಾ, ನೋಡೋಣ ಈಗ ಯಾವ ರೀತಿ ಪ್ರಾಂಪ್ಟನ್ನು ಬರೆದು ಕೊಟ್ಟಿದೆ ಅಂತ. ಸೀನ್ ಬೈ ಸೀನ್ ಆಗಿ ನನಗೆ ಪ್ರಾಂಪ್ಟನ್ನು ಕೂಡ ಕೊಟ್ಟಿದೆ ಪಿಕ್ಸಾರ್ ಸ್ಟೈಲಲ್ಲಿ ಆಗಿರೋದ್ರಿಂದ. ಇವಾಗ ಇಲ್ಲಿ ಪ್ರಾಂಪ್ಟ್ ಏನಿದೆಯಲ್ವಾ ಈ ಪ್ರಾಂಪ್ಟನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗ್ಬಿಟ್ಟು ಗೂಗಲ್ನ ಓಪನ್ ಮಾಡಿಕೊಂಡು ಇಲ್ಲಿ ಗ್ರೋಕ್ ಎ ಅಂತ ಸರ್ಚ್ ಮಾಡ್ಕೊಳ್ಳಿ. ಗ್ರೋಕ್ ಎ ಅಂತ ಸರ್ಚ್ ಮಾಡಿಕೊಂಡ್ರೆ ಈ ಫಸ್ಟಲ್ಲೇ ಬರುತ್ತೆ ನೋಡಿ ಈ ವೆಬ್ಸೈಟ್. ಇದನ್ನು ಓಪನ್ ಮಾಡ್ಕೊಳ್ಳಿ. ನೀವು ಗ್ರೋಕ್ ಎನ ಗೂಗಲಿಂದ ಹೋಗ್ಬಿಟ್ಟು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಈಗ ಇಲ್ಲಿ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ರಾಸ್ ಮಾರ್ಕ್ ಮಾಡ್ಕೊಳ್ಳೋಣ. ಕ್ರಾಸ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇಮೇಜಿನ್ ಅಂತ ಏನಿದೆಯಲ್ವಾ ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಮೇಜಿನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ 3 ಲೈನ್ಸ್ ಇದೆಯಲ್ವಾ ಇಲ್ಲಿ ಬಂದುಬಿಟ್ಟು ನೀವು ಮೈನ್ ಒಂದು ಸೆಟ್ಟಿಂಗ್ಸ್ನ ಮಾಡಬೇಕಾಗಿರುತ್ತೆ ಗ್ರೋಕೆ ಇದು. ಏನಕ್ಕೆ ಇಲ್ಲಿ ನೀವು ಸೆಟ್ಟಿಂಗ್ಸ್ನ ಮಾಡಿಲ್ಲ ಅಂದರೆ ನಿಮಗೆ ಫ್ರೀಯಾಗಿ ಇಮೇಜಸ್ನ ವೀಡಿಯೋಸ್ನ ಜನ್ರೇಟ್ ಮಾಡೋಕ್ಕಾಗಲ್ಲ. ಬೇಗನೆ ನಿಮ್ಮದು ಕ್ರೆಡಿಟ್ಸ್ಗಳು ಖಾಲಿ ಆಗೋಗುತ್ತೆ. ಈ ಸೆಟ್ಟಿಂಗ್ನ ನೀವು ಮಾಡ್ಕೊಂಡ್ರಿ ಅಂದರೆ ನಿಮ್ಮದು ಕ್ರೆಡಿಟ್ಸ್ಗಳು ಬಂದುಬಿಟ್ಟು ಬೇಗನೆ ಖಾಲಿ ಆಗಲ್ಲ. ಓಕೆನಾ, ಏನಕ್ಕಂತ ಹೇಳಿದ್ರೆ ಈ ಸೆಟ್ಟಿಂಗ್ನ ನೀವು ಆಫ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಇವಾಗ ತೋರಿಸ್ತಿರೋದನ್ನು ನಿಮಗೇನಾಗುತ್ತೆ ಒಂದೇ ಸಲ ತುಂಬಾ ಇಮೇಜಸ್ಗಳು ವೀಡಿಯೋಸ್ಗಳು ಜನ್ರೇಟ್ ಆಗಿಬಿಡುತ್ತೆ ಗ್ರೋಕೆಯಲ್ಲಿ. ಆಗ ಬಂದುಬಿಟ್ಟು ನಿಮಗೆ ಡೈಲಿ ಬೇಸಸ್ನಲ್ಲಿ ಕ್ರೆಡಿಟ್ಸ್ಗಳು ಇರೋದ್ರಿಂದ ನಿಮ್ಮದು ಡೇ ಬೈ ಡೇದು ಏನು ಕ್ರೆಡಿಟ್ಸ್ ಇರುತ್ತಲ್ವ ಅದು ಬೇಗನೆ ಖಾಲಿ ಆಗೋಗುತ್ತೆ. ಅದಕ್ಕೆ ನೀವು ಸರಿಯಾಗಿ ಯೂಸ್ ಮಾಡೋದನ್ನ ನೋಡ್ಕೊಳ್ಬೇಕು ಫಸ್ಟ್. ಓಕೆನಾ, ಈಗ ಇದನ್ನು ಯಾವ ರೀತಿ ಸೆಟ್ಟಿಂಗ್ ಮಾಡೋದಂದರೆ ಇಲ್ಲಿ ನಿಮ್ಮದು ಲೋಗೋ ಕಾಣಿಸುತ್ತೆ. ಇಲ್ಲಿ ಜಸ್ಟ್ ಈ ಲೋಗೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬಿಹೇವಿಯರ್ ಅಂತ ಇರುತ್ತೆ. ಬಿಹೇವಿಯರಲ್ಲಿ ಬಂದುಬಿಟ್ಟು ಜಸ್ಟ್ ಇಲ್ಲಿ ನೋಡಿ ತುಂಬಾ ಆಪ್ಷನ್ಸ್ಗಳಿರುತ್ತೆ. ಇದರಲ್ಲಿ ಬಂದುಬಿಟ್ಟು ನೀವು ಎನೇಬಲ್ ಆಟೋಮೆಟಿಕ್ ವಿಡಿಯೋ ಜನ್ರೇಷನ್ ಅಂತ ಏನಿದೆಯಲ್ವ ಇದನ್ನು ಆಫ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆನಾ, ಎನೇಬಲ್ ಆಟೋಮೆಟಿಕ್ ವಿಡಿಯೋ ಜನ್ರೇಷನ್ ಏನಿದೆ ಅದನ್ನು ಆಫ್ ಮಾಡ್ಕೊಳ್ಳಿ. ಇದನ್ನು ಆಫ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ ಕ್ರೆಡಿಟ್ಸ್ಗಳು ಖಾಲಿ ಆಗಲ್ಲ. ನೀವು ಒಂದು ದಿನದಲ್ಲಿ ಎಷ್ಟು ನಿಮಗೆ ಇದಿದೆಯಲ್ವಾ ಅದನ್ನು ನೀವು ಈಸಿಯಾಗಿ ಕ್ರೆಡಿಟ್ಸ್ನ ಯೂಸ್ ಮಾಡಿಕೊಂಡು ವೀಡಿಯೋಸ್ನ ಇಮೇಜಸ್ನ ಜನ್ರೇಟ್ ಮಾಡ್ಕೊಳ್ಬೋದು. ಓಕೆನಾ, ಈಗ ಇಲ್ಲಿ ಬಂದುಬಿಟ್ಟು ನಾವೇನು ಮಾಡಬೇಕು ಟೈಪ್ ಟು ಇಮೇಜ್ ಅಂತ ಏನಿದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಮ್ಮದು ಪ್ರಾಂಪ್ಟ್ ಏನಿತ್ತಲ್ವ ಫಸ್ಟ್ನೇದು ಚಾಟ್ ಜಿ ಪಿ ಟಿಯಿಂದ ಕಾಪಿ ಮಾಡ್ಕೊಂಡಿದ್ದು ನಮ್ಮದು ಆ ಪ್ರಾಂಪ್ಟನ್ನು ಇಲ್ಲಿಗೆ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ಸೆಂಡ್ ಮಾಡೋಣ. ಓಕೆನಾ, ಸೆಂಡ್ ಮಾಡಿದ್ದು ಜಸ್ಟ್ ಸೆಕೆಂಡಲ್ಲಿ ನಮಗೆ ಇಮೇಜನ್ನು ಜನ್ರೇಟ್ ಮಾಡಿ ಕೊಡುತ್ತೆ ಗ್ರೋಕ್ ಎ. ಇಮೇಜ್ ಬಂದುಬಿಟ್ಟು ಯಾವ ರೀತಿ ಬಂದಿದೆ ಅಂತ ನೋಡೋಣ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನೀಗ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ನಾವು 3D ಕಾರ್ಟೂನ್ ಸ್ಟೈಲ್ ಅಲ್ವಾ ಹೇಳಿದ್ದು, ಹಾಗಾಗಿ ಜಸ್ಟ್ ಈಗ ಇದನ್ನು ನಾನು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೋಡಿ ನೀವು ಇವಾಗ ಸೆಕೆಂಡ್ನೇದು ಫಸ್ಟಿಗೆ ಇಮೇಜನ್ನು ಜನ್ರೇಟ್ ಮಾಡ್ಕೊಂಡ್ವಲ್ವ ಇವಾಗ ಇಲ್ಲಿಂದ ನೀವೇನು ಮಾಡಬೇಕಂತ ಇಲ್ಲ, ನೀವು ಈ ವಿಡಿಯೋಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಪ್ರಾಂಪ್ಟನ್ನು ಕೇಳಬೇಕಂತ ಇಲ್ಲ ಚಾಟ್ ಜಿ ಪಿ ಟಿಗೆ. ಇಲ್ಲಿ ಬಂದುಬಿಟ್ಟು ಇಮೇಜ್ ಕೆಳಗಡೆನೇ ಮೇಕ್ ವಿಡಿಯೋ ಅಂತಿದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೆ ನಮಗೆ ಜಸ್ಟ್ ಸೆಕೆಂಡಲ್ಲಿ ನಮಗೆ ಏನಾಗುತ್ತೆ ವಿಡಿಯೋನು ಕೂಡ ಜನ್ರೇಟ್ ಮಾಡಿ ಕೊಡುತ್ತೆ ಗ್ರೋಕೆ. ಓಕೆನಾ, ಈಗ ನೋಡಿ ಇದೇ ರೀತಿಯಲ್ಲಿ ಇದೇ ಪ್ರೊಸೆಸ್ನಲ್ಲಿ ಎಲ್ಲ ವೀಡಿಯೋಸ್ನ ಜನ್ರೇಟ್ ಮಾಡಿ ತೊಗೊಳ್ಳೋಣ. ಈಗ ಜಸ್ಟ್ ಇಲ್ಲಿಂದ ನಮ್ಮದು ಫಸ್ಟ್ನೇ ಪ್ರಾಂಪ್ಟ್ ಏನಿದೆ ಅಲ್ವಾ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಕ್ಲಿಯರ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಚಾಟ್ ಜಿ ಪಿ ಟಿಗೆ ಬ್ಯಾಕ್ ಹೋಗಿಬಿಟ್ಟು ನಾವೇನು ಮಾಡಬೇಕು ನಮ್ಮದು ಏನು ಸೆಕೆಂಡ್ನೇ ಪ್ರಾಂಪ್ಟ್ ಏನಿದೆ ಅಲ್ವಾ ಅದನ್ನು ಇಲ್ಲಿಂದ ನಾವು ಕಾಪಿ ಮಾಡ್ಕೊಳ್ಳೋಣ. ಮತ್ತೆ ಇಲ್ಲಿಗೆ ನಾವು ಏನು ಮಾಡಬೇಕು ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡೋಕ್ಕೂ ಮುಂಚೆ ನೀವು ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ಮತ್ತೆ ಮರ್ತೋಗ್ಬಿಡಿ ವೀಡಿಯೋನ ಇಲ್ಲಿ ಡೌನ್ಲೋಡ್ ಆಗಿ ನಮ್ದು ಜನ್ರೇಟ್ ಆಗಿ ವೀಡಿಯೋ ಸಿಕ್ಕಿದೆ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ನೋಡಿ ಇಲ್ಲಿ ನಮ್ದು 2ನೇ ವೀಡಿಯೋ ಕೂಡ ಜನ್ರೇಟ್ ಆಗಿ ಸಿಕ್ಕಿದೆ. ಇದರಲ್ಲಿ ವಾಯ್ಸ್ ಓವರ್ ತಗೊಳ್ಬೇಡಿ. ಇದರಲ್ಲಿರೋ ವಾಯ್ಸ್ ಓವರ್ ಬಂದುಬಿಟ್ಟು ಏನಕ್ಕೆ ಅದು ಇಂಗ್ಲೀಷಲ್ಲೆಲ್ಲ ಇರುತ್ತೆ, ಹಾಗಾಗಿ ಬರೀ ನೀವು ಇಮೇಜಿಂದು ಏನು ನಮ್ಮದು ವೀಡಿಯೋ ಸಿಕ್ಕಿರುತ್ತಲ್ವಾ ಇದನ್ನು ಮಾತ್ರ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋಣ. ಈಗ ಸೇಮ್ ಪ್ರೊಸೆಸ್ನಲ್ಲಿ ನಾನು 3ನೇ ವೀಡಿಯೋ ಏನಿದೆ ಅಲ್ವಾ ನಮ್ಮದು ಅದನ್ನು ಕೂಡ ನಾನು ಇಲ್ಲಿಂದ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಈಗ ಇಲ್ಲಿ ಬಂದುಬಿಟ್ಟು ನಾನು ಇದನ್ನು ಇಲ್ಲಿಂದ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ನೇ ಪ್ರಾಂಪ್ಟು. ಈಗ ಮತ್ತೆ 3ನೇ ಪ್ರಾಂಪ್ಟಿಗೆ ಬರೋಣ. 3ನೇ ಪ್ರಾಂಪ್ಟಿಗೆ ಬಂದುಬಿಟ್ಟು ನಮ್ಮದು 3ನೇ ಪ್ರಾಂಪ್ಟ್ನು ಕೂಡ ಇದೇ ರೀತಿ ಕಾಪಿ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡೋಣ ಡೈರೆಕ್ಟಾಗಿ.
ನಮ್ಮದು ಇದು ಇಮೇಜ್ ಪ್ರಾಂಪ್ಟ್ ಇದ್ದಿದ್ದು, ಇದೇ ಪ್ರಾಂಪ್ಟನ್ನು ಹಾಕಿಬಿಟ್ಟು ವೀಡಿಯೋನ ಜನರೇಟ್ ಮಾಡ್ಕೊಳ್ಳೋಣ. ಓಕೆನಾ. ಈಗ ಇಲ್ಲಿ ವೀಡಿಯೋ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ 16:9 ರೇಷಿಯೋ ಸೆಲೆಕ್ಟ್ ಆಗಿದೆ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಡೈರೆಕ್ಟಾಗಿ ನಾನು ಸೆಂಡ್ ಮಾಡ್ತಾ ಇದ್ದೀನಿ. ಈಗ ನಮ್ಮದು 3ನೇ ಪ್ರಾಂಪ್ಟ್ ಏನಿದೆ ಅಲ್ವಾ, ಅದರಿಂದ ಕೂಡ ವೀಡಿಯೋ ಜನರೇಟ್ ಆಗಿ ಸಿಗ್ತಿದೆ. ಓಕೆನಾ. ಇದೇ ರೀತಿ ಸೇಮ್ ಪ್ರೊಸೆಸ್ನಲ್ಲಿ ನಾನು ಎಲ್ಲ ವೀಡಿಯೋಸ್ನ ಜನರೇಟ್ ಮಾಡಿ ತೊಗೊಳ್ತೀನಿ. ಎಲ್ಲದನ್ನು ತೋರ್ಸೋಕೋದ್ರೆ ವೀಡಿಯೋ ತುಂಬಾ ಲೆಂತಿ ಆಗುತ್ತೆ. ಓಕೆನಾ. ಇದೇ ರೀತಿ ನೀವು ಕೂಡ ಜನರೇಟ್ ಮಾಡ್ಕೊಳ್ಬೋದು. ಮತ್ತು ನಿಮಗೇನಾದರೂ ಇದ್ರ ರಿಲೇಟೆಡ್ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಎಲ್ಲ ವೀಡಿಯೋನು ಜನರೇಟ್ ಮಾಡ್ಕೊಂಡು ಆಗಿದೆ. ಈಗ ನಾವೇನು ಮಾಡಬೇಕಂದ್ರೆ, ನಾನು ಎಡಿಟಿಂಗ್ನ ಮಾಡ್ಕೊಳ್ಳೋಕ್ಕೆ ಇನ್ಶಾರ್ಟ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆನಾ. ನೀವು ಬಂದುಬಿಟ್ಟು ಕೈನ್ ಮಾಸ್ಟರಲ್ಲಿ ಕೂಡ ಎಡಿಟಿಂಗ್ ಮಾಡ್ಕೊಳ್ಬೋದು. ನಾನು ಈಸಿಯಾಗಿ ಇನ್ಶಾರ್ಟಲ್ಲಿ ಎಡಿಟ್ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಇನ್ಶಾರ್ಟ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಾದಮೇಲೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ನ್ಯೂ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಈಗ ನಾವೇನು ಸ್ಟೆಪ್ ಬೈ ಸ್ಟೆಪ್ ಆಗಿ ವೀಡಿಯೋಸ್ನ ಜನರೇಟ್ ಮಾಡ್ಕೊಂಡ್ವಲ್ವ, ಇದೆಲ್ಲದು ನಾನು ಇಲ್ಲಿಂದ ಕ್ಲಿಕ್ ಮಾಡಿ ತೊಗೊಳ್ಳೋಣ, ಸೆಲೆಕ್ಟ್ ಮಾಡಿ ತೊಗೊಳ್ಳೋಣ. ಓಕೆನಾ. ಸೆಲೆಕ್ಟ್ ಮಾಡಿ ತೊಗೊಂಡಾದಮೇಲೆ ಇಲ್ಲಿ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿ 16:9 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೋಡಿ, ಇಲ್ಲಿ ನಮ್ಮದು ವೀಡಿಯೋ ಬಂದುಬಿಟ್ಟು ಇಲ್ಲಿ ಈ ರೀತಿ ಜನರೇಟ್ ಆಗಿ ನಮಗೆ ಸಿಕ್ಕಿದೆ ಅಲ್ವಾ. ಈಗ ಆಡಿಯೋನ ಏನಿದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಆಡಿಯೋ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಮೈ ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ದಂತಹ ವಾಯ್ಸ್ ಏನಿದೆ ಅಲ್ವಾ, ಅದನ್ನು ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೋಡಿ ವಿಡಿಯೋ ಯಾವ ರೀತಿ ಬಂದಿದೆ ಅಂತ. ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಪರಿಶ್ರಮಿ ರೈತ ವಾಸಿಸುತ್ತಿದ್ದ. ಅವನಿಗೆ 2 ಹಸುಗಳಿದ್ದವು, ಗೌರಿ ಮತ್ತು ಕಮಲ. ಗೌರಿ ಹಾಲು ಹೆಚ್ಚು ಕೊಡುತ್ತಿದ್ದಳು. ಕಮಲ ತುಂಬಾ ಶಾಂತ ಸ್ವಭಾವದ ಹಸು. ರಾಮಯ್ಯ ಅವುಗಳನ್ನು ಮಕ್ಕಳಂತೆ ಪ್ರೀತಿಸುತ್ತಿದ್ದ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯವಾಗುವ ಮುಂಚೆ ಎದ್ದು ಹಸುಗೂಡಿಗೆ ಹೋಗಿ ಅವುಗಳ ಜೊತೆ ಮಾತನಾಡುತ್ತಿದ್ದ. ಆದರೆ ಒಂದು ದಿನ ವಿಚಿತ್ರ ಘಟನೆ ನಡೆಯಿತು. ಬೆಳಿಗ್ಗೆ ಹಸುಗೂಡಿಗೆ ಹೋದ ರಾಮಯ್ಯ ನೋಡಿದಾಗ ಹಸುಗಳ ಹಾಲಿನ ಬಿಂದಿಗೆ ಖಾಲಿ. ನಿನ್ನೆ ನಾನು ಚೆನ್ನಾಗಿ ಬಾಗಿಲು ಹಾಕಿದ್ದೇನೋ, ಆಗ ಇದು ಹೇಗೆ ಎಂದು ಆತ ಆಶ್ಚರ್ಯಪಟ್ಟ. ಓಕೆನಾ. ಈ ರೀತಿ ಬಂದಿದೆ. ಓಕೆನಾ. ನಾನು ನಿಮಗೆ ಎಕ್ಸಾಂಪಲ್ಗೆ ಅಂತ ಹೇಳಿಬಿಟ್ಟು ಎಲ್ಲ ವೀಡಿಯೋನು ಜನರೇಟ್ ಮಾಡಿ ತೋರಿಸಿಲ್ಲ, ನಾನು ಇಷ್ಟನ್ನೇ ತೊಗೊಂಡಿದ್ದೀನಿ. ಇದೇ ರೀತಿ ಸೇಮ್ ಪ್ರೊಸೆಸ್ನಲ್ಲಿ ನೀವು ಲಾಂಗ್ ವೀಡಿಯೋನ ಜನರೇಟ್ ಮಾಡಿ ತೊಗೊಳ್ಬೋದು. ಈಗ ನೋಡಿದ್ರಲ್ಲ, ನಾನು ವಾಯ್ಸ್ ಓವರ್ ಬಂದುಬಿಟ್ಟು ತುಂಬ ಲಾಂಗ್ ಏನಿತ್ತು ಸ್ಟೋರಿ ಅಷ್ಟನ್ನು ಜನರೇಟ್ ಮಾಡಿ ತೊಗೊಂಡಿದ್ದೀನಿ. ಇದೇ ರೀತಿ ಪ್ರೊಸೆಸ್ನಲ್ಲಿ ನೀವು ವೀಡಿಯೋಗೆ ವಾಯ್ಸ್ ಓವರ್ ಎಷ್ಟು ಲೆಂತ್ ಇದೆ ಅಷ್ಟು ಲೆಂತಿಗೆ ಇಮೇಜಸ್ಗಳನ್ನ ಕೇಳಿಬಿಟ್ಟು ChatGPT ಹತ್ರ ಇಮೇಜ್ ಪ್ರಾಂಪ್ಟನ್ನು ಈ ರೀತಿ ವೀಡಿಯೋಸ್ನ ಜನರೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆನಾ ಫ್ರೆಂಡ್ಸ್. ಇದೇ ರೀತಿ ಸೇಮ್ ಟು ಸೇಮ್ ಪ್ರೊಸೆಸ್ನಲ್ಲಿ ನೀವು ಗ್ರೋಕೆಯಿಂದ ಈಸಿಯಾಗಿ ಫ್ರೀಯಾಗಿ ಇಮೇಜಿಂದ ವೀಡಿಯೋಸ್ನು ಕೂಡ ಜನರೇಟ್ ಮಾಡಿ ತಗೊಳ್ಬೋದು. ಓಕೆನಾ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದು ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗದಲ್ಲೇ ನೀವೇನಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ. ಓಕೆನಾ. ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.